ವಾಜ ಅನ್ನೋ ಶಬ್ದಕ್ಕೆ ಅನ್ನಾದಿ ಭೋಗಗಳು, ವೇಗ, ಹೀಗೆಲ್ಲ ಅನೇಕ ಅರ್ಥಗಳಿವೆ. ಯುದ್ಧ, ಸ್ಪರ್ಧೆ, ಹೋರಾಟ ಅಂತ ಕೂಡ ಅರ್ಥ ಇದೆ. ಅದು ಕೋಶಗಳಲ್ಲಿ ಇರುವಂಥದ್ದೇ, ಮಧ್ವಾಚಾರ್ಯರು ಹೊಸದಾಗಿ ಹೇಳಿದ್ದಾರೆ ಅಂತ ಏನಲ್ಲ. ಆದರೂ ಅಂಥದನ್ನು ಗಮನಕ್ಕೆ ತರುವುದು ಈಗ ಉದ್ದೇಶ ಅಷ್ಟೆ. ಊರ್ಧ್ವಸ್ತಿಷ್ಠಾನಭೂತ ಯಸ್ಮಿನ್ ವಾಜೇಶತಕ್ರತೋ ಸಮನ್ಯೇಷು ಬ್ರವಾಮಹೆ ಅಂತ ಋಗ್ವೇದದ ಅಷ್ಟಕ ಕ್ರಮದಲ್ಲಿ 1-2 ಅಷ್ಟಕದ 2ನೇ ಅಧ್ಯಾಯದ 29ನೇ ವರ್ಗ, ಮಂಡಲ ಕ್ರಮದಲ್ಲಿ 1ನೇ ಮಂಡಲ 6ನೇ ಅನುವಾಕ 30ನೇ ಸೂಕ್ತ, ಅಲ್ಲಿ 6ನೇ ಮಂತ್ರ. ಭಾಷ್ಯದಲ್ಲಿ 2ನೇ ಅಧ್ಯಾಯ, ಋಗ್ಭಾಷ್ಯದಲ್ಲಿ 2ನೇ ಅಧ್ಯಾಯದ 164ನೇ ಶ್ಲೋಕ, ಅಲ್ಲಿ ವಾಜ ಅಂತ ಒಂದು ಶಬ್ದ ಇದೆ. ಇಂದ್ರನ ಭಗವಂತನೇ, ಈ ಒಂದು ಯುದ್ಧದಲ್ಲಿ ನೀನು ನಮ್ಮೆದುರಿಗೆ ನಮಗೆ ಉನ್ನತನಾಗಿ ಜಯಶಾಲಿಯಾಗಿ ನಿಲ್ಲೋ, ನೀನು ಜಯಶಾಲಿಯಾಗಿ ನಿಂತದ್ದು ನಮಗೆ ಗೊತ್ತಾಗಲಿ ಅಂತ ಅದರ ತಾತ್ಪರ್ಯ. ವಾಜ ಅಂತಂದ್ರೆ, ವಾಜ ಅಂದ್ರೆ ಅತ್ರ ಯುದ್ಧೇ ಜ್ಞಾನಾಜ್ಞಾನಮಯೇ ಅಂತ ಆಚಾರ್ಯರು ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಸಾಯಣಾಚಾರ್ಯರು ಕೂಡ ಅದನ್ನ ಯುದ್ಧ ಅಂತಾನೆ ಹೇಳ್ತಾರೆ, ಆದರೆ ಯಾವ ಯುದ್ಧ ಅಂತ ಅವ್ರು ಹೇಳಿಲ್ಲ. ಜ್ಞಾನಾಜ್ಞಾನಮಯವಾದ ಯುದ್ಧ, ಅಜ್ಞಾನವನ್ನು ಎದುರಿಸಿ ನಾವು ಮಾಡುವಂತಹ ಶ್ರವಣ ಮನನ ಧ್ಯಾನ ಪ್ರವಚನ ರೂಪವಾದ ಯುದ್ಧ, ಅದನ್ನೇ ಇಲ್ಲಿ ವಾಜ ಅಂತ ಹೇಳಿರೋದು. ಅಂಥ ಒಂದು ಯುದ್ಧದಲ್ಲಿ ನೀನು ಯಾವತ್ತೂ ಕೂಡ ನಮ್ಮೆದುರಿಗೆ ನಮಗೆ ಉನ್ನತನಾಗಿ ನಿಂತು ಜಯಶಾಲಿಯಾಗಿ ಇರಬೇಕು ಅಂತ ಪ್ರಾರ್ಥನೆ. ಹೀಗೆ ಅನ್ನಾದಿ ಭೋಗ ಅಂತಲೇ ಎಲ್ಲ ಕಡೆ ವ್ಯಾಖ್ಯಾನ ಮಾಡಿಕೊಳ್ಳದೆ ಯುದ್ಧ ಅಂತಲೂ ಕೂಡ ಮಾಡ್ಕೊಳ್ಬಹುದು. ಮತ್ತೆ ಬೃಹದಾರಣ್ಯಕ ಭಾಷ್ಯದಲ್ಲೂ ಕೂಡ ಅಶ್ವಬ್ರಾಹ್ಮಣ ಅಂತ 1ನೇ ಅಧ್ಯಾಯವೇ ಅಥವಾ 3ನೇ ಅಧ್ಯಾಯ, ಅದು ವಸ್ತುತಃ 1ನೇ ಅಥವಾ 3ನೇ ಅಧ್ಯಾಯದ ಮೊದಲ ಬ್ರಾಹ್ಮಣ ಅಶ್ವಬ್ರಾಹ್ಮಣದಲ್ಲಿ ವಾಜಿ ಅನ್ನೋ ಶಬ್ದವನ್ನು ತೋರಿಸುವಾಗ ಆಚಾರ್ಯರು ಸರ್ವದಾ ಯುದ್ಧಕರ್ತೃತ್ವಾತ್ ವಾಜಿ ಚಾಪಿ ಪ್ರಕೀರ್ತಿತಃ, ಕುದುರೆಯನ್ನು ಹೇಳುವ ಅನೇಕ ಶಬ್ದಗಳನ್ನು ಅಲ್ಲಿ ಹೇಳ್ತಾರೆ. ಅಲ್ಲಿ ವಾಜಿ ಕುದುರೆ, ಯಾಕೆಂದ್ರೆ ವಾಜ ಅಂದ್ರೆ ಯುದ್ಧ, ಸರ್ವದಾ ಯುದ್ಧದಲ್ಲಿ ಅದು ತೊಡಗುವುದರಿಂದ ನಾಗರಿಕ ಕರ್ತವ್ಯಗಳಿಗಿಂತ ಯುದ್ಧದ ಕರ್ತವ್ಯ, ಮಿಲಿಟರಿ ಕರ್ತವ್ಯವೇ ಕುದುರೆಗೆ ಹೆಚ್ಚಾಗಿರುವುದರಿಂದ ವಾಜಃ ಅಸ್ಯ ಸ್ಥಿತಿ ವಾಜಿ ಅಂತ ಹೀಗೆ ಅದನ್ನ ವಾಜಿ ಶಬ್ದದ ನಿರ್ವಚನವನ್ನು ತೋರಿಸುವಾಗ ಅಲ್ಲೂ ಕೂಡ ವಾಜಿ ಶಬ್ದಕ್ಕೆ ಯುದ್ಧ ಅನ್ನೋ ಅರ್ಥವನ್ನು ತೋರಿಸಿದ್ದಾರೆ. ಇದು ಬಳಕೆಗೊಂದು 2 ಉದಾಹರಣೆಗಳು ಆಚಾರ್ಯರ ಸರ್ವಮೂಲದಲ್ಲಿ.